ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೆಯ ಬ್ಲಾಗ್ ಆಗಿರುತ್ತೆ. ಯಾವ್ದಪ್ಪ ಇದು ನನ್ನ ಮೊದಲನೆಯ ಬ್ಲಾಗ್ ಅಂದರೆ, ನಾನು ನನ್ನ ಕಸಿನ್ಸ್, ಹಸ್ಬೆಂಡ್, ಸಿಸ್ಟರ್ ಎಲ್ಲರೂ ಕೂಡ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಅದು ಮಡಿಕೇರಿ ಸೈಡ್. ಸೊ ಅದರಿಂದ ನಾವು ಫ್ರೈಡೇ ನೈಟ್ ಹೊರಟ್ವಿ. ಸ್ಯಾಟರ್ಡೆ ಮಾರ್ನಿಂಗ್ ರೀಚ್ ಆದ್ವಿ. ಸೊ ಅಲ್ಲಿ ಹೋಮ್ ಸ್ಟೇ ಮಾಡಿದ್ವಿ. ಸೊ ಅಲ್ಲೆಲ್ಲ ಫ್ರೆಶಪ್ ಆಗಿ ನಾವು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಸೊ ಅಲ್ಲಿಂದ ಎಲ್ಲರೂ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಅಲ್ಲಿಂದ ಸ್ವಲ್ಪ ವೆದರ್ ಎಲ್ಲ ನೋಡಿಕೊಂಡು, ಹಾಗೆ ಅಲ್ಲಿನ ಕಾಫಿ ತೋಟಗಳನ್ನೆಲ್ಲ ನೋಡಿಕೊಂಡು, ಹಾಗೆ ಎಂಜಾಯ್ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸೊ ನಾವು ಅಲ್ಲಿಂದ ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ಬೇಕಂತ ಹೋದ್ವಿ. ಅಲ್ಲಿ ಮಧ್ಯದಲ್ಲಿ ನಾವು ಟಿಫನ್ ಮಾಡ್ಕೊಂಡು ಹೋದ್ವಿ. ಹಾಗೆ 2 ಕಾರ್ಗಳಲ್ಲಿ ಹೋಗಿದ್ವಿ ನಾವು 8 ಜನ. ಹಾಗೆ ಎಲ್ಲರೂ ಹೋಗಿ ಮತ್ತೆ ಅಲ್ಲಿಂದ ನಾವು ತಲಕಾವೇರಿ ಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಸ್ವಲ್ಪ ಒಂದು ನದಿ ಥರ ಇತ್ತು, ಚಿಕ್ಕದಾಗಿ ಕೆರೆ ಥರ. ಸೊ ಅಲ್ಲಿ ನಾವು ಆಟ ಆಡಿಕೊಂಡು ಮತ್ತೆ ಅಲ್ಲಿಂದ ತಲಕಾವೇರಿ ದೇವಾಲಯಕ್ಕೆ ಹೋದ್ವಿ ನಾವು. ಅಲ್ಲಿಂದ ತಲಕಾವೇರಿ ಉಗಮ ಆದಂಥ ಜಾಗ ಏನಿದೆ ಅದನ್ನು ನೋಡಿಕೊಂಡು, ಹಾಗೆ ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು, ಹಾಗೆ ಸ್ವಲ್ಪ ಹೊತ್ತು ಅಲ್ಲೂ ಓಡಾಡಿಕೊಂಡು, ಅಲ್ಲಿಂದ ಬರ್ತಾ ಒಂದು ಕಾಫಿ ಎಸ್ಟೇಟಿಗೆ ನಾವು ವಿಸಿಟ್ ಕೊಟ್ವಿ. ಸೊ ಹಾಗೆ ಅಲ್ಲಿ ಕಾಫಿ ಕುಡಿದು ಮತ್ತು ಅಲ್ಲಿಂದ ವ್ಯೂ ಪಾಯಿಂಟ್ ನೋಡೋಕ್ಕೆ ರಾಜಾ ಸ್ಟ್ರೀಟ್ಗೆ ನಾವು ಹೋದ್ವಿ ಸಂಜೆ ಈವ್ನಿಂಗು. ಅಲ್ಲಿಂದ ಮತ್ತೆ ನಾವು ಮಡಿಕೇರಿಯಲ್ಲಿ ಪರ್ಚೇಸ್ ಎಲ್ಲ ಮಾಡಿಕೊಂಡು, ಏನೇನು ಬೇಕೋ ಎಲ್ಲ ತೊಗೊಂಡು, ಅಲ್ಲೂ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ನಾವು ಮತ್ತೆ ರಿಟರ್ನ್ ಹೋಮ್ ಸ್ಟೇಗೆ ಬಂದ್ವಿ. ಸೊ ಸಂಡೇ ಮಾರ್ನಿಂಗ್ ಎದ್ದು ಆ ಒಂದು ವೆದರ್ನ ನೋಡಿಕೊಂಡು, ಹಾಗೆ ಎಲ್ಲರೂ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. ಅಲ್ಲಿಂದ ಅಲ್ಲಿ ಫಸ್ಟ್ ಒಂದು ಗ್ಲಾಸ್ ಬ್ರಿಡ್ಜ್ ನೋಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಯಾಕೋ ಅವರು ಎಂಟ್ರಿ ಕೊಡಲಿಲ್ಲ. ಸೊ ಅದರಿಂದ ಅಲ್ಲಿ ಒಂದು ಕಾಫಿ ಶಾಪ್ ಇತ್ತು, ಹೋಗೋಣ ಅಂತ ಹೋಗ್ತಿದ್ವಿ. ಸೊ ಅಲ್ಲೊಂದು ಡಾಗ್ ನಮ್ಮ ಹಸ್ಬೆಂಡ್ನ ಆಟ ಆಡಿಸ್ತಿತ್ತು ಚೆನ್ನಾಗಿ. ಸೊ ಅದ್ರ ಜೊತೆ ನಮ್ಮ ಹಸ್ಬೆಂಡ್ ಕೂಡ ಆಟ ಆಡಿ, ಎಲ್ಲರೂ ನಮ್ಮ ಕಸಿನ್ ಸಿಸ್ಟರ್ ಎಲ್ಲರೂ ಕೂಡ ಡಾಗ್ ಜೊತೆ ಆಟ ಆಡಿ, ನಾವು ಕೂಡ ಡಾಗ್ ಜೊತೆ ಆಟ ಆಡಿ ಅದು ಎಂಜಾಯ್ ಮಾಡ್ತಿತ್ತು. ಸೊ ನಾವು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದಕ್ಕೂ ಹೊಟ್ಟೆ ಹಸಿತಲ್ಲ, ಸೊ ಅದಕ್ಕೆ 1-2 ಪ್ಯಾಕೆಟ್ ಬಿಸ್ಕತ್ ಹಾಕಿ, ನೋಡಿ ಹೆಂಗೆ ಆಟ ಆಡಿಸ್ತಿದ್ದಾರೆ ನೋಡಿ ಹಸ್ಬೆಂಡ್. ಅವರೆಲ್ಲ ಚೆನ್ನಾಗಿ ಆಟ ಆಡಿಸಿ ಅದಕ್ಕೂ ಪಾಪ ಊಟ ಹಾಕಿ, ನಾವು ಹಾಗೆ ಕಾಫಿ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ನಾವು ದುಬಾರೆಗೆ ಬಂದ್ವಿ. ಎಲಿಫೆಂಟ್ ದುಬಾರೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಅಲ್ಲಿಂದ ನಾವು ದುಬಾರೆಗೆ ಬಂದ್ವಿ. ಅಲ್ಲಿ ಫಿಶ್ ಇತ್ತು ವಾಟರಲ್ಲಿ. ಸೊ ಚೆನ್ನಾಗಿ ಆಟ ಆಡ್ತಿತ್ತು, ಅದು ಸಖತ್ತಾಗಿ ಕಾಣಿಸ್ತಿತ್ತು ನೋಡೋಕ್ಕೆ. ಸೊ ಹಾಗೆ ಅಲ್ಲಿ ಎಲಿಫೆಂಟ್ಗೆ ಸ್ನಾನ ಮಾಡಿಸ್ತಿದ್ವಿ. ಅದನ್ನ ಮನೆಗೆ ರಿಟರ್ನ್ ಹೋಗಬೇಕಿತ್ತು. ಸೊ ಎಲ್ಲರೂ ಹೊರಟ್ವಿ. ಅದರಿಂದ ಲಾಸ್ಟಲ್ಲಿ ಕ್ಯಾಪ್ಚರ್ದಂತಹ ಫೋಟೋಸ್ನ ಹಾಕಿದ್ದೀನಿ ನೋಡಿ. ಸೊ ಹಾಗೆ ನನ್ನ ಒಂದು ಚೈತ್ರಕ್ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನನಗೆ ತಿಳಿದಂತಹ ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಲು ಇಷ್ಟಪಡ್ತೀನಿ. ಸೊ ಅದರಿಂದ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.